ಸರಿ, ಕರ ಸೇವಕರು ಬಂಧನದಲ್ಲಿ ಅದು ಕಾಕತಾಳೀಯ ಅಷ್ಟೇ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತ ಹೇಳಿ ಒಂದು ಇದಿಷ್ಟು ಬರೆದು ಅದರಲ್ಲಿ ಹಾಕ್ಬಿಡ್ತಾರೆ. ಅದನ್ನ ತಿರ್ಗಿ ಯಾರು ನೋಡೋದಿಲ್ಲ. ಗೊತ್ತಾಯ್ತಾ? ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂಥದ್ದು ಒಂದು ಕ್ರಿಯೆ ನಾನು ಹೇಳ್ತಕ್ಕಂಥದ್ದು. ಅಲ್ಲಿ ಸೇರಿದಾಗ ಆ ಕೇಸಸ್ ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ ಅವ್ರ ಹೈಯರ್ ಆಫೀಸರ್ಸು ಅವರು ಇವರು ಅಲ್ಲಿ ಬೆಂಗಳೂರಲ್ಲಿ ಮಂತ್ಲಿ ಮೀಟಿಂಗ್ ನಲ್ಲಿ ಎಸ್ ಪಿಗಳೆಲ್ಲ ಹೋಗ್ತಾರೆ. ಅಲ್ಲಿ ಕೇಳ್ತಾರೆ ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಎಷ್ಟಿದಾವೆ, ಅವೇನ್ ಮಾಡಿದಿರಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ತರ ಕೇಸಸ್ಗಳನ್ನ ಅದು ರಿಓಪನ್ ಆಗಿ ಬಂದಿರಬಹುದು ಅಷ್ಟೇ. ಈಗ 20 ವರ್ಷದಿಂದ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಂತೇಳಿ ಅಲ್ಲಿ ಸ್ಟೇಷನ್ ಅಲ್ಲಿರೋ ಸ್ಟೇಷನ್ ಹೌಸ್ ಆಫೀಸರು ಅವರು ಅದನ್ನ ಕ್ರಮ ತಗೊಳ್ಳುವಂತ ಪ್ರಯತ್ನ ಮಾಡಿರ್ಬೋದು. ಅವರು ಆ ಪ್ರಯತ್ನ ಮತ್ತೆ ಈಗ 22ನೇ ತಾರೀಕು ರಾಮನ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಮಯ, ಅದೊಂದು ಕಾಕತಾಳೀಯ ಅಷ್ಟೇ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತಕ್ಕಂಥದ್ದು ಹಿಂದೂಗಳ್ರಿ, ನಾವೇನು ಹಿಂದೂ ಅಲ್ವೇ ನಡೀರಿ ನೀವು ಸರಿಗೆ. ಆಯ್ತು ಮಾಡ್ಲಿ. ಈಗ ನೋಡಿ, ರಾಜಕಾರಣ ಮಾಡ್ಲಿಕ್ಕೆ ಏನಾದ್ರು ಒಂದು ಇಶ್ಯೂಸ್ ಬೇಕು. ಒಂದು ಇಶ್ಯೂ ಸಿಕ್ಕಿದೆ, ಒಂದು ರಾಜಕಾರಣ ಮಾಡ್ತಾರೆ. ಮಾಡೋದಕ್ಕೆ ಯಾರ್ದೇನು ಆಕ್ಷೇಪಣೆ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಯಾವ ಇಶ್ಯೂ ಮೇಲೆ ಬೇಕಾದ್ರೂ ಅವರು ಹೋರಾಟ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಮಾಡ್ಲಿ, ಸಂತೋಷ. ಅದ್ರದ್ದೇನು ತಪ್ಪೇನಿಲ್ಲ. ಅವ್ರೇನಾದ್ರು ಹೇಳ್ತಕ್ಕಂಥದ್ರಲ್ಲಿ ಸತ್ಯಾಂಶಗಳಿದ್ರೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ನಾವು ತಿದ್ದುಕೊಳ್ತೀವಿ.